ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಝೂಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಬೆಂಗಳೂರಿಂದ, ಅದಕ್ಕೆ ಝೂಗೆ ಹೋಗೋಣ ಅಂತ ಹೇಳಿ ಇವತ್ತು ಬ್ರೇಕ್ಫಾಸ್ಟ್ಗೆ ಬೇಗ ಬೇಗ ಆಗಬೇಕಲ್ಲ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ಕಾಯಕ್ಕಿಟ್ಟಿದ್ದೀನಿ. ಇದನ್ನೆಲ್ಲ ಕಾಫಿ ಎಲ್ಲ ಮಾಡಿಕೊಂಡು ಝೂಗೆ ಹೋಗಿ ತಿಂಡಿ ತಿಂದ್ಬಿಟ್ಟು ಝೂಗೆ ಹೋಗಿ ನಾನು ನಿಮಗೆ ಸಿಗ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬೇಗ ಆಗೋ ಬ್ರೇಕ್ಫಾಸ್ಟ್ ಅಂದರೆ ಉಪ್ಪಿಟ್ಟೆ ಅಲ್ವಾ, ಅದಕ್ಕೆ ಅದನ್ನೇ ಮಾಡ್ತಾಯಿದ್ದೀನಿ. ಅದನ್ನು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಾವು ಎಲ್ಲ ಸ್ಕೂಲ್ ಫ್ರೆಂಡ್ಸು, ಅವರೆಲ್ಲ ಬ್ಯಾಂಗ್ಳೂರಿಗೆ ಮದುವೆ ಆಗಿದ್ದಾರೆ. ಅವ್ರು ಬರೋದೇ ವರ್ಷದಲ್ಲಿ 2 ಸಲ, ಒಂದು ದಸರಾ ಹಾಲಿಡೇಸ್ಗೆ, ಇನ್ನೊಂದು ಸಮ್ಮರ್ ಹಾಲಿಡೇಸ್ಗೆ. 1 ವೀಕ್ ಅವ್ರು ಬಂದರೆ 1 ವೀಕ್ ಇರ್ತಾರೆ ಅಷ್ಟೇನೆ. 1 ವೀಕಲ್ಲಿ ನಾವು ಸ್ವಲ್ಪ ಮೀಟ್ ಮಾಡಿ ಹೊರಗಡೆ ಹೋಗೋದಂದರೆ ತುಂಬ ದೂರ ಎಲ್ಲ ಏನೂ ಹೋಗೋಲ್ಲ, ನಮ್ಮ ಮೈಸೂರಲ್ಲೇ ಹೊರಗಡೆ ಹೋಗ್ತೀವಿ ಅಷ್ಟೇ. ಉಪ್ಪಿಟ್ಟು ಆಗ್ತಾಯಿದೆ. ಉಪ್ಪಿಟ್ಟಲ್ಲಿ ತುಂಬ ವೆರೈಟೀಸ್ಗೂ ಮಾಡ್ಬೋದು. ಇದಕ್ಕೆ ವಾಂಗಿಬಾತ್ ಪೌಡರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನನಗೆ ಆ ಥರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ನನಗೆ ಕಾಫಿ ನಾರ್ಮಲ್ಲಾಗಿ ಮಾಡೋಕ್ಕಿಂತ ಈ ಥರ ಮಾಡೋದು ತುಂಬ ಇಷ್ಟ. ನಾನು ಜಾಸ್ತಿ ಕಾಫಿ ಕುಡಿಯೋಲ್ಲ, ಅಪರೂಪಕ್ಕೆ ಕುಡಿದ್ರೂ ಈ ಥರ ಫ್ರಾತಿ ಥರ ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಬ್ರೇಕ್ಫಾಸ್ಟ್ ಮಾಡಿಸಿ ನಾನು ಕೂಡ ಸ್ವಲ್ಪ ನಿನ್ನೆ ಹಲ್ಲು ರಿಮೂವ್ ಮಾಡಿಸ್ಬೇಕಾಗಿತ್ತು. ಒಂದು ಕ್ಯಾವಿಟೀಸ್ ಇತ್ತು ತುಂಬ ಅಂತ ಡಾಕ್ಟರ್ ರಿಮೂವ್ ಮಾಡಿದ್ರು. ಅದರಿಂದ ಸ್ವಲ್ಪ ನಾನು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಲ್ಲ, ಏನು ಮಾಡೋದು, ಹೋಗಲೇಬೇಕು. ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡಿ ಟ್ಯಾಬ್ಲೆಟ್ ಎಲ್ಲ ತಗೊಂಡು ರೆಡಿಯಾಗಿ ಹೋಗ್ತಾಯಿದ್ದೀನಿ. ಮತ್ತೇನಾದರೂ ಪೇಯ್ನ್ ಬಂದರೆ ಕಷ್ಟ ಅಂತ ಟ್ಯಾಬ್ಲೆಟ್ ಎಲ್ಲ ಮೊದಲೇ ಬ್ರೇಕ್ಫಾಸ್ಟ್ ಆದ ತಕ್ಷಣ ತಗೊಂಡು ಹೊರಡೋಕ್ಕೆ ಅಂತ ರೆಡಿ ಆಗ್ತಾಯಿದ್ದೀನಿ. ಎಲ್ಲ ಏನೇನಿದೆ ಬ್ಯಾಗಲ್ಲೆಲ್ಲ ನೋಡಿಕೊಂಡು ರೆಡಿ ಆಗ್ತಾಯಿದ್ದೆ. ಸನ್ ಗ್ಲಾಸಸ್ಸು ಮತ್ತು ವಾಲೆಟ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೆ. ಹೊರಗಡೆ ಹೋಗುವಾಗ ಮಕ್ಕಳನ್ನು ಜೊತೆಲಿ ಕರ್ಕೊಂಡು ಹೋಗುವಾಗ ಇದೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ. ಮತ್ತು ವಾಟರ್ ಬಾಟಲ್ ಅದನ್ನೆಲ್ಲ ನನ್ನ ಮಗಳು ಬ್ಯಾಗಲ್ಲಿ ಕ್ಯಾರಿ ಮಾಡ್ತಾಯಿದ್ಲು. ಅವಳದೊಂದು ಸಪ್ರೇಟಾಗಿ ಎಲ್ಲೇ ಹೋದ್ರೂ ಬ್ಯಾಗ್ ತೊಗೋತಾಳೆ. ಅದನ್ನು ಅದರಲ್ಲಿ ಒಂದು ಅವಳಿಗೆ ಏನೇನು ಬೇಕೋ ಅದನ್ನ ಇಟ್ಕೊಂಡು ರೆಡಿಯಾಗಿ ಹೊರಡ್ತಾಯಿದ್ದೀವಿ. ನಾನಿಲ್ಲಿ ನಡೆಯೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಶೂ ಹಾಕ್ಕೊಂಡೆ. ಅಲ್ಲಿಗೆ ಹೋದ್ಮೇಲೆ ತುಂಬ ಸೆಕೆಗೆ ಯಾಕಾದರೂ ಶೂಸ್ ಹಾಕ್ಕೊಂಬಂದೆ ಅನ್ನೋ ಥರ ಆಗ್ಬಿಡ್ತು. ಅಷ್ಟೊಂದು ಸೆಕೆ, ಬಿಸಿಲು ಇತ್ತು. ಫುಲ್ಲು ಕಾಲೆಲ್ಲ ಫುಲ್ ಸ್ವೆಟ್ಟಾಗಿ ಹೋಗ್ಬಿಟ್ಟಿತ್ತು. ಯಾವುದೋ ಜ್ಞಾನದಲ್ಲಿ ಒಂದು ರೋಡ್ ಮಿಸ್ಟೇಕ್ ಮಾಡಿದೆ. ಲೆಫ್ಟಿಗೆ ಹೋಗಬೇಕಾಗಿತ್ತು, ರೈಟ್ಗೆ ಹೋಗ್ಬಿಟ್ಟೆ. ಅದರಿಂದ ಸ್ವಲ್ಪ ಲಾಂಗ್ ಆಯಿತು ನಾನು ಹೋಗಿದ್ದು. ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ನಾವು ನಾರ್ಮಲಾಗಿ ಹೆಂಗೆ ಮಾತಾಡ್ತೀವಿ ಅದನ್ನು ಇಲ್ಲಿ ಹಾಕಿದ್ದೀನಿ. ಯಾರೂ ಬೇಜಾರು ಮಾಡ್ಕೊಬಿಡಿ, ನಾವೆಲ್ಲ ಇರೋದೇ ಹಿಂಗೇ. ಜೊತೆಲಿ ಸೇರಿದಾಗ ಇದೇ ಥರ ಕಾಮಿಡಿಯಾಗಿ ಮಾತಾಡ್ಕೊಂಡಿರ್ತೀವಿ. ನಾನೊಳಗೆ ರೇಗಿಸ್ತಾ ಇದ್ದೆ, ನಿನ್ನ ಮುಖ ತೋರಿಸ್ಲಾ ವ್ಲಾಗ್ಗೆ ಅಂತ. ಅದಕ್ಕೆ ಅವಳು ಫಸ್ಟ್ ಟೈಮ್ ಅಲ್ವಾ, ನನಗೇನು ಮಾತಾಡಬೇಕು ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ಲು. ಅವಳು ನನ್ನ ಸ್ಕೂಲ್ ಫ್ರೆಂಡ್. ನನಗೆ ಸ್ವಲ್ಪ ಫ್ರೆಂಡ್ಸ್ ಇರೋದಷ್ಟೇ. ಸ್ಕೂಲ್ದು ಒಂದು 3 ಜನ ಫ್ರೆಂಡ್ಸ್ ಇದ್ದಾರೆ ಅಷ್ಟೇನೆ. ಇನ್ಯಾರೂ ಫ್ರೆಂಡ್ಸ್ ಜಾಸ್ತಿ ಇಲ್ಲ ನನಗೆ. ಅದು ಮೈಸೂರಿಗೆ ಬಂದರೆ ರೇರಾಗಿ ಸಿಗ್ತಾರೆ. ಇವ್ರು ಪಲ್ಲವಿ ಅಂತ, ಇವ್ರ ಸಿಸ್ಟರ್ ಒಬ್ರು ಇದ್ದಾರೆ ಪ್ರಿಯಾಂಕಾ ಅಂತ, ಅವರು ಬಂದಿದ್ದರು. ಅವರು, ಅವ್ರ ಮಗ, ಮತ್ತು ನನ್ನ ಫ್ರೆಂಡ್ ಪಲ್ಲವಿ, ಅವ್ರಿಗಿಬ್ರು ಮಕ್ಕಳು, ಅವಳು, ನಾನು, ನಮ್ಮ ಮಕ್ಕಳು, ಮತ್ತು ಬಿಂದು ಅಂತ ಇದ್ದಾರೆ ನನ್ನ ಫ್ರೆಂಡ್ ಇನ್ನೊಬ್ಳು. ಅವ್ರಿಗೆ ನಾನು ವೆಯ್ಟ್ ಮಾಡ್ತಾಯಿದ್ದೋ. ಅವ್ರು ಸ್ವಲ್ಪ ಬರೋದೇನೋ ಕೆಲಸ ಆಯ್ತಂತ ಲೇಟ್ ಆಯಿತು. ಅವರು, ಅವ್ರ ಮಗಳು, ಇಷ್ಟು ಜನನೂ ಹೋಗಿದ್ದು. ತುಂಬಾ ಕ್ರೌಡ್ ಇತ್ತು, ಜನ ಜಾಸ್ತಿ ಇದ್ದರು. ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿನ ಜನ ಜಾಸ್ತಿ ಇರ್ತಾರೆ. ಮಂಗಳವಾರ ಹಾಲಿಡೇ ಇರುತ್ತೆ, ಝೂ ಓಪನ್ ಇರಲ್ಲ. ತುಂಬ ಹೆವಿ ಜನ ಇದ್ದರು. ಆಮೇಲೆ ಒಳಗಡೆ ಹೋಗುವಾಗ ಸ್ಪ್ರೆಡ್ ಆಗ್ತಾರೆ ಅಂತ ಅಂದ್ಕೊಂಡು ನಾವು ಹೋದೋ. ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟಿದ್ವಲ್ಲ, ವಾಪಸ್ ಕರ್ಕೊಂಡು ಹೋದರೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ಹೋದೋ. ಆದರೂ ಚೆನ್ನಾಗಿತ್ತು. ಒಳಗಡೆ ಹೋದ್ಮೇಲೆ ಅಷ್ಟೊಂದು ಜನ ಅಂತ ಅನ್ನಿಸ್ಲಿಲ್ಲ. ಲಿಶಿ
ಆಯ್ತಾ ನಿನಗೆ? ನಾನು ಫಸ್ಟ್ ಎಂಟ್ರೆನ್ಸಿಗೆ ಬಂದಾಗ ಜಿರಾಫೆ ನೋಡ್ಬಿಟ್ಟು ಅದನ್ನ ಸ್ಟ್ಯಾಚು ಅಂದ್ಕೊಂಬಿಟ್ಟೆ. ತುಂಬ ಡಾರ್ಕ್ ಕಲರ್ ಇತ್ತು. ಅದಾದಮೇಲೆ ನನ್ನ ಮಗಳು ಹೇಳ್ತಾ ಇದ್ಲು, ಕಿವಿ ಅಲ್ಲಾಡಿಸ್ತಾ ಇದೆ, ಅದು ಸ್ಟ್ಯಾಚು ಇಲ್ಲ ಅಂತ. ಸ್ವಲ್ಪ ಹೊತ್ತಾದಮೇಲೆ ಅದು ಮೂವ್ ಆಯಿತು. ಆವಾಗ ಅದೇ ಜಿರಾಫೆ ಸ್ಟ್ಯಾಚು ಅಲ್ಲ ಅಂದ್ಕೊಂಡು ನೋಡ್ತಾ ಇದ್ದೋ. ಜಿರಾಫೆ ಅಂತೂ ಒಂದು 3-4 ಇತ್ತು, ಜಾಸ್ತಿನೇ ಇತ್ತು. ನಮ್ಮ ಫ್ರೆಂಡ್ ಇವಳಿಂದಾನೇ ಲೇಟ್ ಆಗಿರೋದು. ಯಾಕಂದ್ರೆ ಏನೋ ಪಲ್ಲವಿ ಹೆಣ್ಮಗು ಬರ್ತಾಳೆ ನೋಡಿ ಗಾಯ್ಸ್. ಅವಳು ನಿನ್ನಿಂದಾನೇ ಲೇಟ್ ಆಗಿದ್ದು. ಹೆಣ್ಮಗು ಹಂಗೆ ನಿಂತ್ಕೊ. ಬಿಂದು ಭಾವನ ಈ ಕಡೆ ಬಾ. ಆಯ್ತು ನಾಚ್ಕೊಬೇಡ, ಈ ಕಡೆ ಬಾ. ಸ್ಟಾರ್ಟಿಂಗಲ್ಲೆಲ್ಲ ಬರ್ಡ್ಸ್ ಸೆಕ್ಷನ್ನೇ, ಪ್ಯಾರೆಟು, ಪಿಕಾಕು ಎಲ್ಲ ಇರುತ್ತೆ. ಸ್ಟಾರ್ಟಿಂಗಲ್ಲೇ ಬರ್ಡ್ಸ್ ಇತ್ತು, ತುಂಬ ವೆರೈಟಿ ಬರ್ಡ್ಸ್ ಎಲ್ಲ ಇತ್ತು. ಮಕ್ಕಳು ತುಂಬ ಇಂಟ್ರೆಸ್ಟಿಂದ ನೋಡ್ತಾ ಇದ್ರು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಟಯರ್ಡ್ ಆಗಿಬಿಟ್ರು. ಇಲ್ಲಿ ಪ್ರಾಣಿಗಳು ಅಷ್ಟೇ ಪಾಪ, ಬಿಸಿಲಲ್ವಾ, ಅದಕ್ಕೂ ಒಂದೇ ಕಡೆ ಸ್ಟ್ಯಾಚು ಥರ ಇರ್ತಾಯಿತ್ತು. ಅಷ್ಟೇನು ನಮಗೆ ನೋಡ್ದಂಗೆ ಅನ್ನಿಸ್ಲಿಲ್ಲ, ತುಂಬ ದೂರ ಇರ್ತಾಯಿತ್ತು. ನಾವೆಲ್ಲ ಚಿಕ್ಕವರಿದ್ದಾಗ ಬರುವಾಗ ಎಷ್ಟು ಚೆನ್ನಾಗಿರ್ತಾಯಿತ್ತು, ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಇಲ್ಲಿ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಅಲ್ಲಿ ವಿಂಡೋ ಮೇಲೆ ಮಲ್ಕೊಂಡಿದೆ. ಆ ಕಲ್ಗೂ ಅದ್ರ ಕಲರ್ಗೂ ಕಾಣಿಸ್ತಾನೆ ಇಲ್ಲ. ಆಮೇಲೆ ತುಂಬ ಹೊತ್ತು ಮಕ್ಕಳಿಗೆ ತೋರಿಸಿ ಗಮನ ಇಟ್ಟು ನೋಡಿದ್ರೆ ಕಾಣಿಸ್ತಾ ಇತ್ತು. ಅಷ್ಟು ದೂರದಲ್ಲಿ ಮಲಗಿತ್ತು. ಎಲ್ಲ ಪ್ರಾಣಿಗಳು ಅಷ್ಟೇನೆ. ಒಂದೇ ಒಂದು ಲಯನ್ ಇತ್ತು, 1-2 ಟೈಗರ್ ಇತ್ತು ಅಷ್ಟೇನೆ. ಅದಾದಮೇಲೆ ಇದು ಸ್ವಲ್ಪ ದೂರದಲ್ಲಿತ್ತು. ಟೈಗರ್ ಸ್ವಲ್ಪ ಹತ್ರದಲ್ಲಿರೋದ್ರಿಂದ ಮಕ್ಕಳು ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಾಯಿದ್ರು. ಮೇಯ್ನಾಗಿ ಇಲ್ಲಿ ಮಕ್ಕಳು ಇಷ್ಟಪಟ್ಟು ನೋಡೋಕ್ಕೆ ಬಂದಿದ್ದಂದರೆ ಎಲಿಫೆಂಟು, ಲಯನ್, ಟೈಗರ್ ಎಲ್ಲಿ ಅಂತ ಕೇಳ್ತಾಯಿದ್ರು. ಅದನ್ನು ಮೇನ್ ನೋಡಿಕೊಂಡು ಜಾಸ್ತಿ ಏನು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ. ಗಿಡ ಮರ ತುಂಬ ಇದ್ದಿದ್ದರಿಂದ ಬಿಸಿಲು ಅಂತ ಏನು ಅನ್ನಿಸ್ಲಿಲ್ಲ. ಸೆಕೆ ಮಾತ್ರ ಇತ್ತು ಸ್ವಲ್ಪ. ಇಲ್ಲೊಂದು ದೊಡ್ಡದು ಕೇಜ್ ಇತ್ತು. ರಾಜರ ಕಾಲದ್ದು ಸಿಂಹನ ಯಾವುದಾದ್ರು ಪ್ರಾಣಿನ ಹಿಡಿಯೋಕ್ಕೆ ಅಂತ ಬಳಸ್ತಾ ಇದ್ದಂತೆ. ಹಾಗೆ ಇಲ್ಲೊಂದು ಮಣ್ಣಿಂದು ಇದು ಬಂದು ಅದು ಮಾಡಿಬಿಟ್ಟು ಊದಿದ್ರೆ ಅದು ಪಕ್ಷಿಗಳು ಕೂಗ್ದಂಗೆ ಸೌಂಡ್ ಬರುತ್ತೆ. ಅದು ನಂಗೆ ತುಂಬ ಇಷ್ಟ. ಅಲ್ಲೇ ಅದಕ್ಕೋಸ್ಕರ ಅದು ನೋಡಿದ ತಕ್ಷಣ ತೊಗೊಂಡೆ. ಅದಾದಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ವಾಪಸ್ ಎಕ್ಸಿಟ್ ಆಗೋಣ ಅಂತ. ಸಾಕಾಯ್ತಾ ಸಾಕಾಯ್ತಾ ರೌಂಡು? ಹಾಂ, ಸುಸ್ತಾಯ್ತಾ? ಹಾಂ, ಎಷ್ಟು ಸುಸ್ತಾಯ್ತು?